ಇವಾಗಂತೂ ಸಮ್ಮರ್ ಹಾಲಿಡೇಸ್ ಇದೆ, ಮಕ್ಕಳಿಗೆ ರಜೆ ಇದೆ. ಬಟ್ ತಾಯಂದಿರಿಗೆ ಅಡುಗೆ ಮನೆಯ ರಜೆ ಇಲ್ಲ. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಸೂಪರಾಗಿರುವಂತಹ ಪಾಲಕ್ ಪಲಾವ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಬೆಳಿಗ್ಗೆ ಸ್ವಲ್ಪ ಹೊತ್ತು ಮಲಗ್ಬೋದು, ಬಟ್ ಆ್ಯಸ್ ಯೂಶುವಲ್ ನಮ್ಮ ಅಡುಗೆ ಮನೆಗೆ ನಾವು ಹೋಗಲೇಬೇಕಲ್ಲ, ಅದಕ್ಕೋಸ್ಕರ ಈ ರೆಸಿಪಿ. ಮೊದಲಿಗೆ ನಾನು ಒಂದು ಜಾರ್ಗೆ ಅಲ್ಲ ಹಾಕಿದ್ದೀನಿ, ಹಾಗೆ ಬೆಳ್ಳುಳ್ಳಿ, ಹಾಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ ನೀವು, ಮೆಣಸಿನ್ಕಾಯಿ ಹಾಗೂ ಕೊತ್ತಂಬರಿ ತೊಗೊಳ್ಳಿ. ಇದನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಂದ್ಬಿಡೋಣ ಫಸ್ಟ್. ಓಕೆ, ನೆಕ್ಸ್ಟ್ ನಾನಿಂದು ಕುಕ್ಕರ್ಗೆ ಸ್ವಲ್ಪ ತುಪ್ಪ ಹಾಕ್ತಿದ್ದೀನಿ. ಇದರ ಜೊತೆಗೆ ನಾನು ಎಣ್ಣೆ ಸಹ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಬರೀ ಎಣ್ಣೆಲೂ ಸಹ ಮಾಡ್ಬೋದು, ಇಲ್ಲ ತುಪ್ಪದಲ್ಲೂ ಸಹ ಮಾಡ್ಬೋದು. ಸ್ವಲ್ಪ ಬಿಸಿಯಾಗಿದೆ, ಇದಕ್ಕೆ ನಾನು ಸ್ಪೈಸಸ್ ಹಾಕ್ತಾಯಿದ್ದೀನಿ. ಇದಕ್ಕೆ ಜಾಸ್ತಿ ಸ್ಪೈಸಸ್ ಬೇಡ, ಏಕೆಂದರೆ ಇವಾಗ ಸಮ್ಮರ್ ಸ್ಟಾರ್ಟ್ ಆಗಿದೆ. ಹಾಗಾಗಿ ಸ್ವಲ್ಪ ಸೋಂಪು, ಜೀರಿಗೆ, ಚಕ್ಕೆ ಮತ್ತು ಏಲಕ್ಕಿ ಇಷ್ಟಿದ್ರೆ ಸಾಕು. ಓಕೆ, ಇವಾಗ ಒಂದು ಎರಡು ಮೆಣಸಿನ್ಕಾಯಿ ಹಾಕಿದ್ದೀನಿ. ಹಿಂಗಿದ್ರೆ ಸ್ವಲ್ಪ ಮಸಾಲೆ ಗ್ರೈಂಡ್ ಮಾಡಿದ್ದೀನಿ, ಸ್ವಲ್ಪ ಫ್ಲೇವರ್ಗೋಸ್ಕರ 2 ಉದ್ದುದ ಮೆಣಸಿನ್ಕಾಯಿ ಹಾಗೆ ಹಾಕಿದ್ದೀನಿ. ಹಾಗೆಯೇ ಒಂದು 4 ಈರುಳ್ಳಿ ಉದ್ದುದ ಕಚ್ಚಿ ಹಾಕಿದ್ದೀನಿ. ಓಕೆ, ಸ್ವಲ್ಪ ಫ್ರೈ ಆಗಲಿ ಇದು. ಪಲಾವ್ಗೆಲ್ಲ ಫುಲ್ಲು ಡೀಪ್ ಫ್ರೈ ಆಗಬೇಕು ಆಗಂತ ಏನಿಲ್ಲ, ಇದು ಸ್ವಲ್ಪ ಒಂದು 80% ಫ್ರೈ ಆದರೆ ಸಾಕು. ಓಕೆ, ಹೀಗೆ ನೋಡಿ ಇವಾಗ ಆಗಿದೆ. ಇವಾಗ ಮೊದಲೇ ನಾನು ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ, ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಮಸಾಲೆನ. ಓಕೆ, ಇದನ್ನು ಸ್ವಲ್ಪ ಸೈಡೆಲ್ಲ ಎಣ್ಣೆ ಬಿಡೋ ಥರ, ಹಸಿ ವಾಸನೆ ಹೋಗೋ ಥರ ಇದನ್ನು ಸ್ವಲ್ಪ ಫ್ರೈ ಮಾಡೋಣ. ಇದಕ್ಕೆ ಯಾವುದೇ ಆದ ಮಸಾಲೆಗಳು ಇಲ್ಲದೇ ಇದ್ದರೂ ಕೂಡ ನಡೆಯುತ್ತೆ, ಬಿಕಾಸ್ ಸಮ್ಮರ್ ಸ್ಟಾರ್ಟ್ ಆಗಿದೆ. ಹೊಟ್ಟೆ ಉರಿ ಈ ಥರ ಇದ್ದವರು ಇದನ್ನೆಲ್ಲ ಸ್ಕಿಪ್ ಮಾಡ್ಬೋದು. ಇದಕ್ಕೆ ನಾನು 2 ಪಾಲಕ್ ಸೊಪ್ಪನ್ನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಸಖತ್ ಘಮ ಬರ್ತಿದೆ. ಓ ಮೈ ಗಾಡ್, ನಿಜ ಹೇಳಬೇಕು ಅಂದರೆ ಮಸಾಲೆ ಎಲ್ಲ ಫ್ರೈ ಮಾಡಬೇಕಾದ್ರೆ ಇಡೀ ಮನೆ ಅಷ್ಟು ಒಳ್ಳೆ ಫ್ಲೇವರ್ ಬರ್ತಾಯಿತ್ತು. ಇದಕ್ಕೆ ನಾನು ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ, ಹಾಗೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ, ಹಾಗೆ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಇದರಲ್ಲಿ ಗರಂ ಮಸಾಲ ಮತ್ತು ಧನಿಯಾ ಪೌಡ್ರ್ ಎರಡನ್ನೂ ಸ್ಕಿಪ್ ಮಾಡ್ಕೋಬೋದು, ಅರಿಶಿನ ಒಂದು ಹಾಕಿದರೆ ಸಾಕು. ಇವಾಗ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ನೋಡಿ, ನಾನಿಲ್ಲಿ 1 ಗ್ಲಾಸಷ್ಟು ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 20 ನಿಮಿಷ ಇದನ್ನು ಚೆನ್ನಾಗಿ ನೆನೆ ಹಾಕಿದ್ದೆ, ಅಂದರೆ ಈ ಮಸಾಲೆ ಎಲ್ಲ ಫ್ರೈ ಆಗೋವರೆಗೂ ಆದರೆ ಸಾಕು. ಓಕೆ ನೋಡಿ, ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ, ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ನಾನು ಇದಕ್ಕೆ ಅಕ್ಕಿ ಹಾಕ್ತಾಯಿದ್ದೀನಿ. ಅಕ್ಕಿ ಹಾಕಿದ ಮೇಲೆ ಇದನ್ನೇನು ಹುರ್ಕೋಬೇಕಂತ ಏನೂ ಇಲ್ಲ, 1ಕ್ಕೆ 2ರಷ್ಟು ನೀರು ಹಾಕಿದರೆ ಸಾಕು. ಓಕೆ, ನೀರು ಹಾಕಿದ ಮೇಲೆ ಉಪ್ಪು ಹಾಕೋದೊಂದು ಬಾಕಿ ಇದೆ. ಓಕೆ, ಇವಾಗ ನೋಡಿ 1ಕ್ಕೆ 2 ನೀರು ಕರೆಕ್ಟಾದಂತಹ ಮೆಜರ್ಮೆಂಟ್ ಆಗುತ್ತೆ. ಓಕೆ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಒಂದು ಕುದಿ ಬರಲಿ, ನೀವು ಟೇಸ್ಟ್ ನೋಡಿ, ಉಪ್ಪು ಹೆಚ್ಚು ಕಮ್ಮಿ ಮಾಡಿಕೊಂಡು ಇದನ್ನು ಲಿಡ್ ಕ್ಲೋಸ್ ಮಾಡಿ ಜಸ್ಟ್ 2 ವಿಸಿಲ್ ತೊಗೊಂಡ್ರೆ ಸೂಪರಾದಂತಹ ಪಲಾವ್ ರೆಡಿ ಆಗುತ್ತೆ. ಖಂಡಿತ ಎಷ್ಟು ಒಳ್ಳೆ ಸ್ಮೆಲ್, ಘಮ ಅಂತ ಇರುತ್ತೆ. ಖಂಡಿತ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ರಜೆ ಇರಲಿ ಇಲ್ಲದೆ ಇರಲಿ, ನಮಗಂತೂ ಅಡುಗೆ ಮನೆಗೆ ರೆಸ್ಟ್ ಅಂತೂ ಇರಲ್ಲ ಅಲ್ವಾ. ಹಾಗಾಗಿ ಇದೊಂದು ಸೂಪರಾದಂತಹ ರೆಸಿಪಿ ಅಂತಲೇ ಹೇಳ್ಬೋದು. ಓಕೆ, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ನನ್ನ ನಿಮ್ಮ ವೈಬ್ಗೆ ಕನೆಕ್ಟ್ ಆದಮೇಲೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.